ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅವರ ಪೈಕೀಗ ಪ್ರಚಾರ ಕಾರ್ಯದ ಜವಾಬ್ದಾರಿಯನ್ನು ಕೂಡ ಹಿರಿಯರು ಬಿಜೆಪಿಯ ಮಾಜಿ ಸಚಿವರು ಮಾಜಿ ಶಾಸಕರು ಆದಂಥ ಎಸ್ ಎ ರಾಮದಾಸ್ ಅವರು ಕೂಡ ವಹಿಸಿಕೊಂಡಿದ್ದಾರೆ. ರಾಮದಾಸ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತೇನೆ. ಜವಾಬ್ದಾರಿ, ಪ್ರಚಾರದ ಜವಾಬ್ದಾರಿ ತಮ್ಮ ಹೆಗಲ ಮೇಲಿದೆ. ಮಹತ್ತರ ಜವಾಬ್ದಾರಿ ಹೇಗೆ ನಿಭಾಯಿಸ್ತಾ ಇದ್ದೀರಾ ಸರ್ ತಾವು? ಸಹಜ. ವಿಶೇಷವಾಗಿ ಕೇಂದ್ರದ ನನ್ನ ನಾಯಕರುಗಳು ನಮ್ಮನ್ನು ನಂಬೇನೆ ಇವತ್ತು ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಲೋಕಸಭೆಗಳ ಕ್ಲಸ್ಟರ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ನನಗೆ ನಂಬಿಕೆ ಇದೆ, 2 ಭಾರತೀಯ ಜನತಾ ಪಕ್ಷ, 2 ಜನತಾದಳ NDA 4 ಕ್ಷೇತ್ರಗಳನ್ನು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮೈಸೂರು ಲೋಕಸಭೆಗೆ ಸಂಬಂಧಪಟ್ಟಾಗೆ ವಿಶೇಷವಾದಂಥ ಗಮನವನ್ನು ಹರಿಸ್ತಾ ಇದ್ದೀನಿ. ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮ್ಮ ಪ್ರಚಾರ ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿ 8 ವಿಧಾನಸಭೆಗಳಲ್ಲಿ NR ಕ್ಷೇತ್ರದಲ್ಲೇ ಇದುವರೆಗೆ ನಮಗೆ ಲೀಡ್ ಇಲ್ಲ ಅನ್ನುವಂಥದ್ದಿತ್ತು. ಹಾಗಾಗಿ ಇವತ್ತು ನಮ್ಮ ಹಿರಿಯರಾಗಿ ಹಿಂದೆ 3 ಬಾರಿ ಸ್ಪರ್ಧೆಯನ್ನು ಮಾಡಿರುವಂತಹ ಸಂದೇಶ್ ಸ್ವಾಮಿಯವರ ನೇತೃತ್ವದಲ್ಲಿ ನಾವು ಇವತ್ತು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ನಂಬಿಕೆ ಇದೆ ಈ ಬಾರಿ NR ಕ್ಷೇತ್ರದಲ್ಲೂ ಕೂಡ ಒಡೆಯರ್ ಬಗ್ಗೆ ತಮ್ಮದೇ ಆದಂಥ ಒಂದು ಒಲವಿರುವಂಥ ಒಂದು ಇದೆ. 100 ವರ್ಷಗಳ ಕಾಲದ ಅವರ ಸೇವೆ NR ಕ್ಷೇತ್ರಕ್ಕೂ ಇದೆ. ಅದರ ಹೆಸರೇ ಹೇಳುತ್ತೆ, ನರಸಿಂಹರಾಜ ಕ್ಷೇತ್ರ ಅಂತ. ಆ ನರಸಿಂಹರಾಯರು, ಆ ಒಡೆಯರ್ ಆ ಒಂದು ಕೆಲಸವನ್ನು ಏನೇನು ಮಾಡಿದ್ದಾರೆ ಅದರ ಆಧಾರದ ಮೇಲೇ ಇವತ್ತೆಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ. ನಮಗೆ ನಂಬಿಕೆ ಇದೆ, ನಾವು ಯಾವುದೇ ಜಾತಿಯ ಆಧಾರದ ಮೇಲೆ ಮತ ಕೇಳ್ತಾ ಇಲ್ಲ. ನಾವು ಎಲ್ಲ ಜಾತಿಯ ಎಲ್ಲ ಧರ್ಮದ ಓಟನ್ನು ಕೂಡ ಕೇಳ್ತಾ ಇರೋದ್ರಿಂದ ಜನ ಕೂಡ ಅದೇ ರೀತಿಯಲ್ಲಿದ್ದಾರೆ. ಇವತ್ತು ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಯ ಕಾಲೋನಿ ಅವರ ಆನಂದ ನೋಡಬೇಕು. ಮತ ಪರಿವರ್ತನೆ ಆಗಲ್ಲ ಅನ್ನುವಂಥ ಮಾತಾಡ್ತಾರಲ್ಲ, ಆ ಮನೆಗಳಲ್ಲಿ ಒಂದು ಸಲ ಬಂದು ನೋಡಲಿ, ಎಷ್ಟು ಆನಂದದಿಂದ ಮನೆ ಮುಂದೆ ರಂಗೋಲಿ ಹಾಕಿ, ಹೂ ಹಾಕಿ ಕರೆದು ಅವ್ರನ್ನ ನಮ್ಮಲ್ಲಿ ಬರ್ತಾ ಇದ್ದಾರೆ ಒಬ್ಬರು ರಾಜರು ಅಂತ ಹೇಳಿ ಕರ್ಕೊಂಡು ಹೋಗುವಂಥ ಒಂದು ವಾತಾವರಣ ಇವತ್ತಿದೆ ಅಂದಮೇಲೆ ನಿಶ್ಚಿತವಾಗಿ NR ಕ್ಷೇತ್ರದಲ್ಲೂ ನಾವು ಲೀಡರ್ನ ತಗೋತೇವೆ. ಪ್ರಧಾನಮಂತ್ರಿಗಳು ನಮಗೊಂದು ಕರೆ ಕೊಟ್ಟಿದ್ದಾರೆ. 370 BJP 400 ಪಾರ್ ಅನ್ನುವಂಥ NDA ಕೊಟ್ಟಿದ್ದಾರೆ. ಆ 370 ಅನ್ನುವಂಥ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನು ಇಟ್ಕೊಂಡೇ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ 370,000 ಲೀಡನ್ನು ಕೊಡಬೇಕು ನಾವು ಅಂತ. ಅಂದರೆ 3,70,000ಕ್ಕಿಂತ ಹೆಚ್ಚು ಲೀಡನ್ನು ಕೊಡಬೇಕನ್ನುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಇವತ್ತು ಜನಸಾಮಾನ್ಯರ ಪ್ರೀತಿಯನ್ನು ನೋಡ್ತಾ ಇದ್ದೇವೆ. ನಮಗೆ ಆನಂದ ಆಗುತ್ತೆ. ಅವ್ರ ಪ್ರೀತಿ, ವಿಶ್ವಾಸ, ಮಮತೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಯಾವಾಗ ಬರ್ತಾರೆ? ಯಾಕಂದರೆ 4 ಕ್ಷೇತ್ರಗಳಲ್ಲೂ ಪ್ರತ್ಯೇಕವಾಗಿ ಪ್ರಚಾರವನ್ನು ಮಾಡ್ತಾರೆ ಅಥವಾ ಮೈಸೂರು ಕೇಂದ್ರಿತವಾಗಿ ಮಾಡ್ತಾರೆ? ಇಲ್ಲ, ನಾಳೆ ನರೇಂದ್ರ ಮೋದಿಯವರು ಮೈಸೂರಿಗೆ ಬರ್ತಾರೆ. ಬರುವಾಗ ಈ ಕ್ಲಸ್ಟರಲ್ಲಿ ಬರುವಂತಹ 4 ಲೋಕಸಭಾ ಕ್ಷೇತ್ರಗಳನ್ನು ಸೇರಿಸ್ಕೊಂಡಾಗೆ ಒಂದು ದೊಡ್ಡ ಸಾರ್ವಜನಿಕ ಸಭೆ ಆಗುತ್ತೆ. ಬಂದವರು ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೇ ನಮ್ಮಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿಯವರು ಕೂಡ ಬರುವಂಥ ಒಂದು ಕಾರ್ಯಕ್ರಮ ಇದೆ. ಅದು ಕೊಡಗಿನಲ್ಲಿ ಮತ್ತು ಮಂಡ್ಯದಲ್ಲಿ 2 ಕಾರ್ಯಕ್ರಮಗಳನ್ನು ಅದರ ಬಗ್ಗೆನೂ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಪ್ರತ್ಯೇಕವಾಗಿರುತ್ತೆ. ಅದು ಪ್ರತ್ಯೇಕವಾಗಿ ಕೊಡಗಿನಲ್ಲಿ ಒಂದು ಕಾರ್ಯಕ್ರಮ, ಹಾಗೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅವರು ದಿನಾಂಕವನ್ನು ಕೊಡ್ತಾರೆ. ಪ್ರಧಾನಿ ಅವ್ರದ್ದು ಡೇಟ್ ಏನಾದರೂ ಫಿಕ್ಸ್ ಆಗಿದೆ ಸರ್? ಇಲ್ಲ, ಬಹುತೇಕ 16-17 ನಂತರದಲ್ಲಿ ಅಂತ ಇದೆ. ಆ ದಿನಗಳು ಯಾವುದು ಅನ್ನೋದನ್ನು ತಿಳಿಸ್ತಾರೆ. ಒಂದು ಕಡೆ NDA ಮೈತ್ರಿ ಅಭ್ಯರ್ಥಿಯಾಗಿ ಯದುವೀರ್ ಅವರನ್ನು ಕಣಕ್ಕಿಳಿಸಿರುವಂಥದ್ದು, JDS ಕಾರ್ಯಕರ್ತರು ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜೊತೆ ಸೇರ್ತಾ ಇದ್ದಾರೆ, ಅವರೇ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ? ಇಲ್ಲ, 4 ಕಡೆನೂ ಕೂಡ ನಮ್ಮ ಜೊತೆಯಲ್ಲೇ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಕಡೆ ಹೋದಾಗ ಸಹಜವಾಗಿ 2 ಕೂಡ ಚಿಹ್ನೆಯ ಶಾಲ್ಗಳನ್ನು ಹಾಕ್ಕೊಂಡೇ ನಾವು ಹೋಗ್ತೀವಿ. 2 ವಿಚಾರಗಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ. 2 ಫ್ಲಾಗ್ಗಳನ್ನು ಒಟ್ಟಿಗೆ ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ. 4 ಕ್ಷೇತ್ರಗಳಲ್ಲಿ ಜನತಾದಳದವರು NDA ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರು, ಈಗ ಅವರು ಸ್ಟಾರ್ ಪ್ರಚಾರಕರು ಸಹ ಹೌದು. ಅಭ್ಯರ್ಥಿ ಜೊತೆ ಪ್ರಚಾರ ಮಾಡ್ತಾರೆ, ಅವರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ಹೇಗೆ ಸರ್? ಇಲ್ಲ, ಈಗಾಗಲೇ ರಾಜ್ಯದಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರದಲ್ಲಿ ಅವರು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಲ್ಲಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಈಗ ನನಗೆ 11ನೇ ತಾರೀಕು 12ನೇ ತಾರೀಕು 2 ದಿವಸಗಳ ಕಾಲ ರಾತ್ರಿ ನಾನು 11 ರಾತ್ರಿ ಹಾಲ್ಟ್ ಆಗಬೇಕು. 12ನೇ ತಾರೀಕುವರೆಗೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಹನೂರಲ್ಲಿ ಇರ್ತೀನಿ. ಅದು ರಾಜ್ಯದಲ್ಲಿ ಏನು ಕೊಡ್ತಾರೋ ಆ ರೀತಿಯಲ್ಲಿ ನಮಗೆ ಎಲ್ಲೆಲ್ಲಿ ಏನೇನು ಕೊಡ್ತಾರೋ ಅದರ ಆಧಾರದ ಮೇಲೆ ನಾವು ಕೆಲಸವನ್ನು ಮಾಡ್ತೇವೆ. ಮೈಸೂರು ಜೊತೆಗೆ ಚಾಮರಾಜನಗರ ಆ ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನಿಮಗೆ ಜವಾಬ್ದಾರಿ ಇದೆ ಅಂತ? ಹೌದು, ಚಾಮರಾಜನಗರದಲ್ಲೂ ಕೂಡ ಈಗಾಗಲೇ 4-5 ಸಭೆಗಳನ್ನು ಮಾಡಿದೆ ಮತ್ತು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ 11ನೇ ತಾರೀಕು 12ನೇ ತಾರೀಕು ಹನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಉಳ್ಕೊಂಡು ರಾತ್ರಿನೂ ಅಲ್ಲೇ ಹಾಲ್ಟಿದ್ದು ಅಲ್ಲಿರುವಂಥ ಪ್ರದೇಶಗಳಲ್ಲಿರುವಂಥದ್ದನ್ನು ಹೇಗೆ ಲೀಡ್ ಕೊಡಬೇಕಂತ ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಈಗ ಯದುವೀರ್ ಅವರ ಧರ್ಮಪತ್ನಿಯವರ ಕಡೆಯವರು ಅಂದರೆ ರಾಜಸ್ಥಾನದ ಅವರು ಕೂಡ ಪ್ರಚಾರಕ್ಕೆ ಬರ್ತಾರಾ, ಹೇಗೆ ಸರ್? ಇಲ್ಲ, ಅದೇನು ನನಗೆ ಕಾಣಿಸ್ತಾ ಇಲ್ಲ. ಆದರೆ ವಿಶೇಷವಾಗಿ ರಾಜಮಾತೆಯವರು
ಅವಶ್ಯಕತೆ ಇದ್ದ ಕಡೆ ಎಲ್ಲ ಬಂದು ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಏನಾಗಬೇಕು, ಏನು ಬಿಡಬೇಕು, ಜನಸಾಮಾನ್ಯ ಭಾವನೆ ಏನು ಅಂತ ಅದರ ಪ್ರಕಾರದಲ್ಲಿ ಕೆಲಸವನ್ನು ಮಾಡ್ತಾರೆ. ಪ್ರತಿನಿತ್ಯ ಇನ್ಪುಟ್ ತಗೊಳ್ತಾ ಇದ್ದಾರೆ ತಮ್ಮ. ಅಲ್ಲ, ಖಂಡಿತ ನಾವೆಲ್ಲವೂ ಕೂತು ಚರ್ಚೆ ಆಗ್ತಾ ಇದೆ, ಏನಾಗಬೇಕಾಗಿದೆ, ಏನಾಗಿದೆ ಅನ್ನೋದರ ಆಧಾರದ ಮೇಲೇ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಈಗಾಗಲೇ ಒಡೆಯರವರು ಆ ಕುಟುಂಬ ಮಾಡಿರುವಂಥ ಸಾಧನೆಗಳೇನೇನಿದೆ ಆ ಸಾಧನೆಯ ಪುಸ್ತಕವನ್ನು ಪ್ರತಿಯೊಂದು ಮನೆಗಳಿಗೆ ಮುಟ್ಟಿಸುವಂಥ ಕಾರ್ಯ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಕಿರುಹೊತ್ತಿಗೆ ಬಿಡುಗಡೆ ಮಾಡ್ತೀವಿ. ಹೌದು, ಕಿರುಹೊತ್ತಿಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗ ಮನೆಗಳಿಗೆ ಕೊಡ್ತಾರೆ ಅದನ್ನು. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಾಜಿ ಶಾಸಕರಾದಂಥ ಎಸ್ ಎ ರಾಮದಾಸ್ ಅವರ ಮಾತಾಗಿರುವಂಥದ್ದು. ಅಂದರೆ ಈಗಾಗಲೇ ಪ್ರಚಾರ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಮೈಸೂರು ಕೊಡಗು ಅಲ್ಲ, ಇತರೆ ಕ್ಷೇತ್ರಗಳ ಬಗ್ಗೆಯೂ ಕೂಡ ಯಾವ ರೀತಿಯಾದಂಥ ಪ್ಲಾನ್ ಇದೆ ಎನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಹೋಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು.